ಉದ್ಯೋಗ ಕಾಯಮಾತಿ ಮಾಡಬೇಕು ನಮಗೆ ಎನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಪೌರ ಕಾರ್ಮಿಕರು. ಸಾಕಷ್ಟು ಹಿಂದಿನಿಂದನೂ ಕೂಡ ಇವರು ಬೇಡಿಕೆಯನ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ಬೇಡಿಕೆ ಈಡೇರ್ತಾ ಇಲ್ಲ. ಉದ್ಯೋಗ ಕಾಯಂಗೆ ಆಗ್ರಹಿಸಿ ಬಿಬಿಎಂಪಿ ಮುತ್ತಿಗೆ. ಇನ್ನು ಪೌರ ಕಾರ್ಮಿಕರಿಂದ ಬಿಬಿಎಂಪಿಗೆ ಮುತ್ತಿಗೆಗೆ ಯತ್ನ ನಡೆದಿರುವಂತದ್ದು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪೌರ ಕಾರ್ಮಿಕರ ನಡುವೆ ಸಂಘರ್ಷ ಕೂಡ ಉಂಟಾಯಿತು. ಈ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಪ್ರತಿಭಟನಾಕಾರರನ್ನ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಪ್ರತಿಭಟನೆ ಅಂತ ಬರ್ತಾರೆ ಪಾಪ. ಪ್ರತಿಭಟನೆ ಬಂದಂತ ಸಂದರ್ಭದಲ್ಲಿ ಒಂದೆರಡು ಸತಿ ಜೈ ಅಥವಾ ಧಿಕ್ಕಾರ ಕುಕ್ಕರಿಲ್ಲ. ಬರ್ತಾರೆ ಪೊಲೀಸರು, ಬೌನ್ಸರ್ಗಳು ಬರ್ತಾರೆ, ಬಿಎಂಟಿಸಿ ಬಸ್ ತುಂಬುತ್ತಾರೆ, ಕರ್ಕೊಂಡು ಹೋಗಿ ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತಾರೆ. ಅವರ ಬೇಡಿಕೆಯನ್ನು ಕಾರ್ಮಿಕ ಸಚಿವರು ಏನ್ ಮಾಡ್ತಾರೆ, ಏನ್ ಕತೆ? ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ವೋಟಿಗೋಸ್ಕರ ಇವ್ರ ಹತ್ರ ಕೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಹೋಗಿ ಮಾತನಾಡ್ತಿದ್ರು. ಆ ಸಂದರ್ಭದಲ್ಲಿ ನಿಮ್ಮ ಸ್ಯಾಲರಿಯನ್ನ ಜಾಸ್ತಿ ಮಾಡ್ತೀವಿ, ಕಾಯಂ ನೇಮಕಾತಿ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಎಲ್ಲೋದ್ರು ಹಾಗಾದ್ರೆ ಉಪಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲೋದ್ರು ಹಾಗಾದ್ರೆ? ಈ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಆದ್ರೆ ಪಾಪ ಇವರಿಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಆಗ್ರಹಕ್ಕೆ ಮನ್ನಣೆ ಸಿಗ್ತಾ ಇಲ್ಲ. ಸರ್, ಇವತ್ತು ನಮ್ಮ ಚಾಲಕರು ಸಹಾಯಕರಿಗೆಲ್ಲ ಕಾಯಂ ಮಾಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಈಗಾಗಲೇ ನಾವು ಡಿಸೆಂಬರ್ ತಿಂಗಳಲ್ಲಿ 2ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡಿದ್ರಿ. ಆಗ ಡಿಸೆಂಬರ್ 3ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬಂದು ನಿಮ್ಮ ಕಾಯಂ ಬಗ್ಗೆ ಒಂದು ತೀರ್ಮಾನನ ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ಮಾಡ್ತೀರಿ ಅಂತ ಹೇಳಿದ್ರು. ಆದರೆ ಬೆಳಗಾವಿ ಅಧಿವೇಶನ ಮುಗಿದು ಈಗಾಗಲೇ 4 ತಿಂಗಳಾಗ್ತಾ ಬರ್ತಾ ಇದೆ. ಆದರೆ ಯಾವುದೇ ರೀತಿನೂ ನಮ್ಮ ಬಗ್ಗೆ ಒಂದು ಆದೇಶಗಳನ್ನ ಓಡಿಸದೇ ಇರೋದ್ರಿಂದ ಮತ್ತೆ ಯಾವುದೇ ಒಂದು ರೀತಿ ತೀರ್ಮಾನಗಳು ತಗೊಳ್ಳದೇ ಇರೋದ್ರಿಂದ ಬೇಸತ್ತು ನೊಂದ ನಮ್ಮ ಚಾಲಕರು ಸಹಾಯಕರುಗಳ ಪರವಾಗಿ ಇವತ್ತು ಒಂದು ಉದ್ಯೋಗ ಕಾಯಮಾತಿ ಮಾಡಬೇಕು ನಮಗೆ ಎನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಪೌರ ಕಾರ್ಮಿಕರು. ಸಾಕಷ್ಟು ಹಿಂದಿನಿಂದನೂ ಕೂಡ ಇವರು ಬೇಡಿಕೆಯನ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ಬೇಡಿಕೆ ಈಡೇರ್ತಾ ಇಲ್ಲ. ಉದ್ಯೋಗ ಕಾಯಂಗೆ ಆಗ್ರಹಿಸಿ ಬಿಬಿಎಂಪಿ ಮುತ್ತಿಗೆ. ಇನ್ನು ಪೌರ ಕಾರ್ಮಿಕರಿಂದ ಬಿಬಿಎಂಪಿಗೆ ಮುತ್ತಿಗೆಗೆ ಯತ್ನ ನಡೆದಿರುವಂತದ್ದು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪೌರ ಕಾರ್ಮಿಕರ ನಡುವೆ ಸಂಘರ್ಷ ಕೂಡ ಉಂಟಾಯಿತು. ಈ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಪ್ರತಿಭಟನಾಕಾರರನ್ನ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಪ್ರತಿಭಟನೆ ಅಂತ ಬರ್ತಾರೆ ಪಾಪ. ಪ್ರತಿಭಟನೆ ಬಂದಂತ ಸಂದರ್ಭದಲ್ಲಿ ಒಂದೆರಡು ಸತಿ ಜೈ ಅಥವಾ ಧಿಕ್ಕಾರ ಕುಕ್ಕರಿಲ್ಲ. ಬರ್ತಾರೆ ಪೊಲೀಸರು, ಬೌನ್ಸರ್ಗಳು ಬರ್ತಾರೆ, ಬಿಎಂಟಿಸಿ ಬಸ್ ತುಂಬುತ್ತಾರೆ, ಕರ್ಕೊಂಡು ಹೋಗಿ ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತಾರೆ. ಅವರ ಬೇಡಿಕೆಯನ್ನು ಕಾರ್ಮಿಕ ಸಚಿವರು ಏನ್ ಮಾಡ್ತಾರೆ, ಏನ್ ಕತೆ? ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ವೋಟಿಗೋಸ್ಕರ ಇವ್ರ ಹತ್ರ ಕೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಹೋಗಿ ಮಾತನಾಡ್ತಿದ್ರು. ಆ ಸಂದರ್ಭದಲ್ಲಿ ನಿಮ್ಮ ಸ್ಯಾಲರಿಯನ್ನ ಜಾಸ್ತಿ ಮಾಡ್ತೀವಿ, ಕಾಯಂ ನೇಮಕಾತಿ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಎಲ್ಲೋದ್ರು ಹಾಗಾದ್ರೆ ಉಪಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲೋದ್ರು ಹಾಗಾದ್ರೆ? ಈ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಆದ್ರೆ ಪಾಪ ಇವರಿಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಆಗ್ರಹಕ್ಕೆ ಮನ್ನಣೆ ಸಿಗ್ತಾ ಇಲ್ಲ. ಸರ್, ಇವತ್ತು ನಮ್ಮ ಚಾಲಕರು ಸಹಾಯಕರಿಗೆಲ್ಲ ಕಾಯಂ ಮಾಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಈಗಾಗಲೇ ನಾವು ಡಿಸೆಂಬರ್ ತಿಂಗಳಲ್ಲಿ 2ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡಿದ್ರಿ. ಆಗ ಡಿಸೆಂಬರ್ 3ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬಂದು ನಿಮ್ಮ ಕಾಯಂ ಬಗ್ಗೆ ಒಂದು ತೀರ್ಮಾನನ ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ಮಾಡ್ತೀರಿ ಅಂತ ಹೇಳಿದ್ರು. ಆದರೆ ಬೆಳಗಾವಿ ಅಧಿವೇಶನ ಮುಗಿದು ಈಗಾಗಲೇ 4 ತಿಂಗಳಾಗ್ತಾ ಬರ್ತಾ ಇದೆ. ಆದರೆ ಯಾವುದೇ ರೀತಿನೂ ನಮ್ಮ ಬಗ್ಗೆ ಒಂದು ಆದೇಶಗಳನ್ನ ಓಡಿಸದೇ ಇರೋದ್ರಿಂದ ಮತ್ತೆ ಯಾವುದೇ ಒಂದು ರೀತಿ ತೀರ್ಮಾನಗಳು ತಗೊಳ್ಳದೇ ಇರೋದ್ರಿಂದ ಬೇಸತ್ತು ನೊಂದ ನಮ್ಮ ಚಾಲಕರು ಸಹಾಯಕರುಗಳ ಪರವಾಗಿ ಇವತ್ತು ಒಂದು ಉದ್ಯೋಗ ಕಾಯಮಾತಿ ಮಾಡಬೇಕು ನಮಗೆ ಎನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಪೌರ ಕಾರ್ಮಿಕರು. ಸಾಕಷ್ಟು ಹಿಂದಿನಿಂದನೂ ಕೂಡ ಇವರು ಬೇಡಿಕೆಯನ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ಬೇಡಿಕೆ ಈಡೇರ್ತಾ ಇಲ್ಲ. ಉದ್ಯೋಗ ಕಾಯಂಗೆ ಆಗ್ರಹಿಸಿ ಬಿಬಿಎಂಪಿ ಮುತ್ತಿಗೆ. ಇನ್ನು ಪೌರ ಕಾರ್ಮಿಕರಿಂದ ಬಿಬಿಎಂಪಿಗೆ ಮುತ್ತಿಗೆಗೆ ಯತ್ನ ನಡೆದಿರುವಂತದ್ದು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪೌರ ಕಾರ್ಮಿಕರ ನಡುವೆ ಸಂಘರ್ಷ ಕೂಡ ಉಂಟಾಯಿತು. ಈ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಪ್ರತಿಭಟನಾಕಾರರನ್ನ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಪ್ರತಿಭಟನೆ ಅಂತ ಬರ್ತಾರೆ ಪಾಪ. ಪ್ರತಿಭಟನೆ ಬಂದಂತ ಸಂದರ್ಭದಲ್ಲಿ ಒಂದೆರಡು ಸತಿ ಜೈ ಅಥವಾ ಧಿಕ್ಕಾರ ಕುಕ್ಕರಿಲ್ಲ. ಬರ್ತಾರೆ ಪೊಲೀಸರು, ಬೌನ್ಸರ್ಗಳು ಬರ್ತಾರೆ, ಬಿಎಂಟಿಸಿ ಬಸ್ ತುಂಬುತ್ತಾರೆ, ಕರ್ಕೊಂಡು ಹೋಗಿ ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತಾರೆ. ಅವರ ಬೇಡಿಕೆಯನ್ನು ಕಾರ್ಮಿಕ ಸಚಿವರು ಏನ್ ಮಾಡ್ತಾರೆ, ಏನ್ ಕತೆ? ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ವೋಟಿಗೋಸ್ಕರ ಇವ್ರ ಹತ್ರ ಕೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಹೋಗಿ ಮಾತನಾಡ್ತಿದ್ರು. ಆ ಸಂದರ್ಭದಲ್ಲಿ ನಿಮ್ಮ ಸ್ಯಾಲರಿಯನ್ನ ಜಾಸ್ತಿ ಮಾಡ್ತೀವಿ,
ಕಾಯಂ ನೇಮಕಾತಿ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಎಲ್ಲೋದ್ರು ಹಾಗಾದ್ರೆ ಉಪಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲೋದ್ರು ಹಾಗಾದ್ರೆ? ಈ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಆದ್ರೆ ಪಾಪ ಇವರಿಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಆಗ್ರಹಕ್ಕೆ ಮನ್ನಣೆ ಸಿಗ್ತಾ ಇಲ್ಲ. ಸರ್, ಇವತ್ತು ನಮ್ಮ ಚಾಲಕರು ಸಹಾಯಕರುಗಳನ್ನ ಕಾಯಂ ಮಾಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಈಗಾಗಲೇ ನಾವು ಡಿಸೆಂಬರ್ ತಿಂಗಳಲ್ಲಿ 2ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡಿದ್ರಿ. ಆಗ ಡಿಸೆಂಬರ್ 3ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಬಂದು ನಿಮ್ಮ ಕಾಯಂ ಬಗ್ಗೆ ಒಂದು ತೀರ್ಮಾನನ ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ಮಾಡ್ತೀರಿ ಅಂತ ಹೇಳಿದ್ರು. ಆದರೆ ಬೆಳಗಾವಿ ಅಧಿವೇಶನ ಮುಗಿದು ಈಗಾಗಲೇ 4 ತಿಂಗಳಾಗ್ತಾ ಬರ್ತಾ ಇದೆ. ಆದರೆ ಯಾವುದೇ ರೀತಿನೂ ನಮ್ಮ ಬಗ್ಗೆ ಒಂದು ಆದೇಶಗಳನ್ನ ಓಡಿಸದೇ ಇರೋದ್ರಿಂದ ಮತ್ತೆ ಯಾವುದೇ ಒಂದು ರೀತಿ ತೀರ್ಮಾನಗಳು ತಗೊಳ್ಳದೇ ಇರೋದ್ರಿಂದ ಬೇಸತ್ತು ನೊಂದ ನಮ್ಮ ಚಾಲಕರು ಸಹಾಯಕರುಗಳ ಪರವಾಗಿ ಇವತ್ತು ಒಂದು ಉದ್ಯೋಗ ಕಾಯಮಾತಿ ಮಾಡಬೇಕು ನಮಗೆ ಎನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಪೌರ ಕಾರ್ಮಿಕರು. ಸಾಕಷ್ಟು ಹಿಂದಿನಿಂದನೂ ಕೂಡ ಇವರು ಬೇಡಿಕೆಯನ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ಬೇಡಿಕೆ ಈಡೇರ್ತಾ ಇಲ್ಲ. ಉದ್ಯೋಗ ಕಾಯಂಗೆ ಆಗ್ರಹಿಸಿ ಬಿಬಿಎಂಪಿ ಮುತ್ತಿಗೆ. ಇನ್ನು ಪೌರ ಕಾರ್ಮಿಕರಿಂದ ಬಿಬಿಎಂಪಿಗೆ ಮುತ್ತಿಗೆಗೆ ಯತ್ನ ನಡೆದಿರುವಂತದ್ದು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪೌರ ಕಾರ್ಮಿಕರ ನಡುವೆ ಸಂಘರ್ಷ ಕೂಡ ಉಂಟಾಯಿತು. ಈ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಪ್ರತಿಭಟನಾಕಾರರನ್ನ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಪ್ರತಿಭಟನೆ ಅಂತ ಬರ್ತಾರೆ ಪಾಪ. ಪ್ರತಿಭಟನೆ ಬಂದಂತ ಸಂದರ್ಭದಲ್ಲಿ 1-2 ಸತಿ ಜೈ ಅಥವಾ ಧಿಕ್ಕಾರ ಕುಕ್ಕರಿಲ್ಲ. ಬರ್ತಾರೆ ಪೊಲೀಸರು, ಬೌನ್ಸರ್ಗಳು ಬರ್ತಾರೆ, ಬಿಎಂಟಿಸಿ ಬಸ್ ತುಂಬುತ್ತಾರೆ, ಕರ್ಕೊಂಡು ಹೋಗಿ ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತಾರೆ. ಅವರ ಬೇಡಿಕೆಯನ್ನು ಕಾರ್ಮಿಕ ಸಚಿವರಿಗೆ ಏನ್ ಮಾಡ್ತಾರೆ, ಏನ್ ಕತೆ? ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ಓಟಿಗೋಸ್ಕರ ಇವ್ರ ಹತ್ರ ಕೇಳಿದ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಸ್ವತಃ ಹೋಗಿ ಮಾತನಾಡ್ತಿದ್ರು. ಆ ಸಂದರ್ಭದಲ್ಲಿ ನಿಮ್ಮ ಸ್ಯಾಲರಿಯನ್ನ ಜಾಸ್ತಿ ಮಾಡ್ತೀವಿ, ಕಾಯಂ ನೇಮಕಾತಿ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಎಲ್ಲೋದ್ರು ಹಾಗಾದ್ರೆ ಉಪಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲೋದ್ರು ಹಾಗಾದ್ರೆ? ಈ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಆದ್ರೆ ಪಾಪ ಇವರಿಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಆಗ್ರಹಕ್ಕೆ ಮನ್ನಣೆ ಸಿಗ್ತಾ ಇಲ್ಲ. ಸರ್, ಇವತ್ತು ನಮ್ಮ ಚಾಲಕರು ಸಹಾಯಕರುಗಳನ್ನ ಕಾಯಂ ಮಾಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಈಗಾಗಲೇ ನಾವು ಡಿಸೆಂಬರ್ ತಿಂಗಳಲ್ಲಿ 2ನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡಿದ್ರಿ. ಆಗ ಡಿಸೆಂಬರ್ 3ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಬಂದು ನಿಮ್ಮ ಕಾಯಂ ಬಗ್ಗೆ ಒಂದು ತೀರ್ಮಾನನ ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ಮಾಡ್ತೀರಿ ಅಂತ ಹೇಳಿದ್ರು. ಆದರೆ ಬೆಳಗಾವಿ ಅಧಿವೇಶನ ಮುಗಿದು ಈಗಾಗಲೇ 4 ತಿಂಗಳಾಗ್ತಾ ಬರ್ತಾ ಇದೆ. ಆದರೆ ಯಾವುದೇ ರೀತಿನೂ ನಮ್ಮ ಬಗ್ಗೆ ಒಂದು ಆದೇಶಗಳನ್ನ ಓಡಿಸದೇ ಇರೋದ್ರಿಂದ ಮತ್ತೆ ಯಾವುದೇ ಒಂದು ರೀತಿ ತೀರ್ಮಾನಗಳು ತಗೊಳ್ಳದೇ ಇರೋದ್ರಿಂದ ಬೇಸತ್ತು ನೊಂದ ನಮ್ಮ ಚಾಲಕರು ಸಹಾಯಕರುಗಳ ಪರವಾಗಿ ಇವತ್ತು ಒಂದು